ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ಈಗಾಗಲೇ ಸಾಕಷ್ಟು ಕ್ಲಾಸ್ಗಳು ಮುಗಿದವ. ಸೊ ಈ ಒಂದು ಕ್ಲಾಸ್ನಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಆಫ್ ಸಾಲಿಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ನೋಡ್ಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಹಾಗೆ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮ್ಗೆ ನೋಟ್ಸ್ ಸಹ ಪ್ರೊವೈಡ್ ಮಾಡಲಾಗ್ತದೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ನನಗೆ ಮೆಸೇಜ್ ಮಾಡಿ ತಿಳ್ಕೊಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸಾಲಿಡ್ಸ್ಗಳಲ್ಲಿ ಒಂದು ಪ್ರಿಸಮು, ಒಂದು ಪಿರಾಮಿಡ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇದರಲ್ಲಿ ಮೊದಲೇದಾಗಿ ಪಿರಾಮಿಡ್ ಬಗ್ಗೆ. ಸೊ ಇಲ್ಲಿ ಡೆಫಿನಿಷನ್ ಆಫ್ ಪಿರಾಮಿಡ್. ಅ ಪಿರಾಮಿಡ್ ಈಸ್ ಅ 3D polyhedron with a base of a polygon along with 3 or more triangle shaped faces that meet at a point above the base. Triangle sides are called face and the point above the base is called apex. A pyramid is made by the connecting the base to the apex. Sometimes the rectangular side are also called lateral faces to distinguish them from the base. In a pyramid, each edge of a base is connected to the apex that forms the triangular faces. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಪಿರಾಮಿಡ್ ಅನ್ನೋದು ಸೊ 3D ಪಾಲಿಗಾನ್ ಇರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈಗ ಈ ರೀತಿ ಟ್ರಯಾಂಗಲ್ ಐತೆ ಅಂದ್ರೆ ಸೊ ಈ ಥರ ಅಷ್ಟು ಈ ವರ್ಟೆಕ್ಸ್ದು ಅಷ್ಟು ಇಲ್ಲಿ ಎ, ಇದು ಬಿ, ಇದು ಸಿ ಅಂತಂದಾಗ ಸೊ ಇವು ಅಷ್ಟು ಕೂಡಿ ಒಂದು ಪಾಯಿಂಟ್ ಒಳಗೆ ಕೂಡೋದಕ್ಕೆ ಇಲ್ಲಿ ಏನಂತಾರು ಸೊ ಇದು ಪಿರಾಮಿಡ ಆಗ್ತದೆ. ಸೊ ಇಲ್ಲಿ ನೀವು ಟ್ರಯಾಂಗಲ್ ಇಲ್ಲಿ ಡಯಾಗ್ರಾಮ್ ನೋಡ್ಬೋದು. ಇದು ಬೇಸ. ಸೊ ಈ ಬೇಸದಲ್ಲಿ ಕೆಳಗೆ ಏನು ತೊಂದಾರ ಅವ್ರ ಇಲ್ಲಿ ಕೆಳಗೆ ಸ್ಕ್ವೇರನ್ನು ತೊಂದರು. ಸೊ ಇವು ಅಷ್ಟು ವರ್ಟೆಕ್ಸ್ ಹೋಗಿ ಒಂದು ಪಾಯಿಂಟ್ನಲ್ಲಿ ಕೂಡೋದಕ್ಕೆ ಇಲ್ಲಿ ಏನಂತಾರೆ ಇದಕ್ಕೆ ಪಿರಾಮಿಡ್ ಅಂತಾರು. ಸೊ ಇಲ್ಲಿ ಈ ಪಾಯಿಂಟ್ಗೆ ಏನಂತಾರು ಅಪೆಕ್ಸ್ ಅಂತ ಕರಿತಾರೆ. ಸೊ ಇದು ಕೆಳಗಿಂದ ಏನಾಗ್ತದೆ ಇದು ಬೇಸ್ ಆಗಿರ್ತದೆ. ಸೊ ಇದು ಎಡ್ಜ್ ಆಗಿರ್ತದೆ. ಸೊ ಇಲ್ಲಿ ಇಂಟರ್ನಲ್ ಪೇಸ್ ಇದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು. ಸೊ ಅ ಪಿರಾಮಿಡ್ ಹ್ಯಾಸ್ ಅ ಪಾಲಿಗಾನಲ್ ಬೇಸ್ ಆ್ಯಂಡ್ ಟ್ರಯಾಂಗ್ಯುಲರ್ ಪೇಸಸ್ ದ್ಯಾಟ್ ಮೀಟ್ ಅಟ್ ಅ ಸಿಂಗಲ್ ಅಪೆಕ್ಸ್. ಸೊ ಇಲ್ಲಿ ನಾವು ಕೆಳಗೆ ಇಲ್ಲಿ ಟ್ರಯಾಂಗಲ್ಲು ತೊಗೋಬೋದು ಅಥವಾ ಪೆಂಟಾಗೋನು ತೊಗೋಬೋದು. ಸೊ ಈ ರೀತಿ ಪೆಂಟಾಗೋನನ್ನು ತೊಗೊಂಡಾಗ ಸೊ ಈ ಅಷ್ಟು ಪಾಯಿಂಟ್ ಒಂದೇ ತಂದಲ್ಲಿ ಹೋಗಿ ಕೊಡೋದಕ್ಕೆ ಇಲ್ಲಿ ಏನಂತಾರೋ ಇದಕ್ಕೆ ಪಿರಾಮಿಡ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನಿಮಗೆ ಇಮೇಜ್ಗಳು ನೋಡಿದಾಗ ಗೊತ್ತಾಗ್ತದೆ. ಸೊ ಇಲ್ಲಿ ಪ್ರಾಪರ್ಟೀಸ್ ಆಫ್ ಅ ಪಿರಾಮಿಡ. ಸೊ ಇಲ್ಲಿ ಮೊದಲೇ ಪ್ರಾಪರ್ಟಿ ನೋಡ್ಬೋದು. ಅ ಪಿರಾಮಿಡ್ ಈಸ್ ಅ ಮೇಡ್ ಆಫ್ ಅ 3 ಮೇನ್ ಪಾರ್ಟ್ಸ, ಅಪೆಕ್ಸ, ಪೇಸ ಆ್ಯಂಡ್ ಬೇಸ. ಸೊ ಇಲ್ಲಿ ಅಪೆಕ್ಸ, ಪೇಸ ಹಾಗೂ ಬೇಸ ನೀವು ನೋಡಿದ್ರಿ. ಸೊ ಇಲ್ಲಿ ಕೆಳಗೆ ಏನಾಗ್ತದೆ ಇದು ಈ ರೀತಿ ಬರ್ತಂದ್ರೆ ಇದು ಬೇಸ. ಇಲ್ಲಿ ಟ್ರಯಾಂಗಲ್ ಶೇಪ್ನ ಏನೈತಿ ಬೇಸನ್ನು ತೊಗೊಂಡಿನಿ. ಸೊ ಇದೇನಾಗುತ್ತೆ ಇದು ಇಲ್ಲಿ ಪಾಯಿಂಟ್ ಕೊಡೋದಕ್ಕೆ ಇಲ್ಲಿ ಅಪೆಕ್ಸ್ ಆಗ್ತದೆ ಇದು. ಹಾಗೆ ಇಲ್ಲಿ ಪೇಸ ಇದಾಗ್ತದೆ ಅಥವಾ ಇದು ಆಗ್ಬೋದು. ಸೊ ಈ ರೀತಿ ಏನೈತಿ ಇದು ಪಿರಾಮಿಡ್ ಬರ್ತದೆ. ನೆಕ್ಸ್ಟ್ ಅ ಪಾಲಿಗಾನ್ ಬೇಸ್ ಇಸ್ ಅ ಮೋಸ್ಟ್ ಆಪ್ಟೆನ್ ಇನ್ ಅ ಸೇಪ್ ಆಫ್ ಅ ಸ್ಕ್ವೇರ್. ಸೊ ಪಾಲಿಗಾನ್ ಇದೆ ಆಲ್ಮೋಸ್ಟ್ ಎಲ್ಲ ಏನೈತಿ ಈ ರೀತಿ ಸ್ಕ್ವೇರ್ ಒಳಗೆ ಇರ್ತಾವೆ ಪಿರಾಮಿಡ್ಗಳು. ನೆಕ್ಸ್ಟ್ ಏನೈತಿ ದ ಪೇಸಸ್ ಆಫ್ ಅ ಪಿರಾಮಿಡ್ ಎಕ್ಸೆಪ್ಟ್ ದ ಬೇಸ್ ಆರ್ ಕಾಲ್ಡ್ ಲ್ಯಾಟ್ರಲ್ ಪೇಸಸ್. ಇಫ್ ದ ಬೇಸ್ is a regular polygon, the triangle are congruent and isosceles triangles. Next, the line segments created by the two intersecting faces are called edge. The point or a corner at which three or more edges meet at a vertex. ಸೊ ಈ ರೀತಿ ಟ್ರಯಾಂಗಲ್ ಐತೆ ಅಂದ್ರೆ ಇಲ್ಲಿ ಏನು ಕೇಳಿದರು ಲೈನ್ ಸೆಗ್ಮೆಂಟ. ಸೊ ಇದೇ ಏನಾಗುತ್ತೆ ಎಡ್ಜ್ ಆಗುತ್ತೆ. ಸೊ ಇದು ಎಡ್ಜ್ ಆಗುತ್ತೆ. ನೆಕ್ಸ್ಟ್ ಇವು ಪಾಯಿಂಟ್ಗಳು ಏನದಾವಲ್ಲ ಇವ ವರ್ಟೆಕ್ಸ್ ಆಗಿರ್ತವೆ. ಸೊ ಈ ಪಾಯಿಂಟ್ ಅಪೆಕ್ಸ್ ಆಗಿರ್ತದೆ. ಸೊ ಇದು ಲ್ಯಾಟ್ರಲ್ ಪೇಸ್ ಆಗಿರ್ತದೆ. ನೆಕ್ಸ್ಟ್ ಅಪೆಕ್ಸ್ ಇಸ್ ಅ ವರ್ಟೆಕ್ಸ್ ದ್ಯಾಟ್ ಅಪೋಸಿಟ್ ಟು ದ ಬೇಸ್ ಆ್ಯಂಡ್ ಗಿವ್ಸ್ ದ ಶೇಪ್ ಟು ಪಿರಾಮಿಡ್. ಸೊ ಇಲ್ಲಿ ಕೆಳಗೆ ಈ ರೀತಿ ಅದ ಅಂದ್ರೆ ಇದು ಕೆಳಗೆ ನೆಲಕ್ಕೆ ಹತ್ತಿರ್ತದೆ. ಸೊ ಈ ಥರ ಅಪೋಸಿಟ್ ಏನಾಗ್ತದೆ ಇಲ್ಲಿ ಅಪೆಕ್ಸ್ ಅನ್ನೋದು ಬರ್ತದೆ. ಸೊ ಈ ಥರ ಅಪೋಸಿಟ್ ಇದೆ ಮೇಲಕ್ಕೆ ಇರ್ತದೆ.
ಸೊ ಅದರ ಪ್ರಾಪರ್ಟಿ. ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ಪಿರಾಮಿಡ್ ಬರ್ತಾವೆ. ಸೊ ಇದರಲ್ಲಿ ಸ್ಕ್ವೇರ್ ಪಿರಾಮಿಡ್. ಸೊ ಇಲ್ಲಿ ಬೇಸ ಸ್ಕ್ವೇರ್ ಒಳಗಿತ್ತಂದ್ರೆ ಇದು ಏನಾಗುತ್ತೆ, ಇದು ಸ್ಕ್ವೇರ್ ಪಿರಾಮಿಡ್ ಆಗಿರ್ತದೆ. ಸೊ ಇಲ್ಲಿ 8 ಎಡ್ಜ್ ಬರ್ತಾವೆ, 5 ವರ್ಟೆಕ್ಸ್ ಬರ್ತಾವೆ, 4 ಪೇಸಸ್ ಬರ್ತಾವೆ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಪೇಸು, ಇದು ಒಂದು ಪೇಸು. ಸೊ ಈ ಥರ ಆಪೋಸಿಟ್ ಇರೋದು ಇಲ್ಲೊಂದು ಪೇಸು, ಈ ಥರ ಆಪೋಸಿಟ್ ಇರೋದು ಇಲ್ಲೊಂದು ಪೇಸು. ಟೋಟಲ್ ಆಗಿ 4 ಪೇಸಸ್ ಬರ್ತಾವೆ. ಸೊ ಹಾಗೆ ಕೆಳಗೆ 4 ವರ್ಟೆಕ್ಸ, ಇದು ಮೇದಿಂದೊಂದು ಇದೊಂದು ವರ್ಟೆಕ್ಸ, ಟೋಟಲ 5 ವರ್ಟೆಕ್ಸ ಮತ್ತು 8 ಎಡ್ಜ್ ಬರ್ತಾವೆ. ಸೊ ಇದೊಂದು ಎಡ್ಜು, ಇದೊಂದು ಎಡ್ಜು, ಇದೊಂದು ಎಡ್ಜು, ಇದೊಂದು ಎಡ್ಜು, ಈ ಸೈಡ್ ಒಂದು ಎಡ್ಜು, ಈ ಕಡೆ ಒಂದು ಎಡ್ಜು, ಈ ಕಡೆ ಒಂದು ಎಡ್ಜು, ಈ ಕಡೆ ಒಂದು ಎಡ್ಜು. ಟೋಟಲ್ ಆಗಿ ಇಲ್ಲಿ 8 ಎಡ್ಜಸ್ ಬರ್ತಾವೆ. ಸೊ ಇದು ಸ್ಕ್ವೇರ್ ಪಿರಾಮಿಡ್. ನೆಕ್ಸ್ಟ್ ಇನ್ನೊಂದು ಟ್ರ್ಯಾಂಗ್ಯುಲರ್ ಪಿರಾಮಿಡ್. ಸೊ ಈ ಟ್ರ್ಯಾಂಗ್ಯುಲರ್ ಪಿರಾಮಿಡ್ ಅನ್ನೋದು ಇಲ್ಲಿ ಕೆಳಗೆ ಬೇಸ್ ಏನಿರ್ತೈತಿ ಟ್ರ್ಯಾಂಗ್ಯುಲರ್ ಶೇಪ್ ಇತ್ತಂದ್ರೆ ಇದು ಟ್ರ್ಯಾಂಗ್ಯುಲರ್ ಪಿರಾಮಿಡ್ ಆಗ್ತದೆ. ಸೊ ಇಲ್ಲೂ ಕೂಡ ಏನೈತಿ 4 ಪೇಸಸ್ ಬರ್ತಾವೆ. ಸಾರಿ, ಇಲ್ಲಿ 3 ಪೇಸಸ್ ಬರ್ತಾವೆ, ಈ ಕಡೆ ಒಂದು, ಈ ಕಡೆ ಒಂದು, ಮತ್ತು ಇಲ್ಲಿ ಹಿಂದೊಂದು. ಸೊ ಇಲ್ಲಿ 4 ವರ್ಟೆಕ್ಸ್ ಬರ್ತಾವೆ, ಇದೊಂದು, ಇದೆರಡು, ಇದು 3, ಇದು 4, ಹಾಗೆ 6 ಎಡ್ಜಸ್ ಬರ್ತಾವೆ. ಇದೊಂದು ಎಡ್ಜು, ಇದೊಂದು ಎಡ್ಜು, ಇದೊಂದು ಎಡ್ಜು, ಈ ಕಡೆ ಹಿಂದೊಂದು ಎಡ್ಜು, ಇದೊಂದು ಎಡ್ಜು, ಇದೊಂದು ಎಡ್ಜು. ಟೋಟಲ್ ಆಗಿ ಇಲ್ಲಿ 6 ಎಡ್ಜಸ್ ಬರ್ತಾವೆ. ಸೊ ಇದು ಟ್ರ್ಯಾಂಗ್ಯುಲರ್ ಪಿರಾಮಿಡ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಪೆಂಟಾಗೋನಲ್ ಪಿರಾಮಿಡ್. ಸೊ ಇಲ್ಲಿ ಬೇಸ ಪೆಂಟಾಗೋನಲ್ ಒಳಗೆ ಇತ್ತಂದ್ರೆ ಇದೇನಾಗುತ್ತೆ ಪೆಂಟಾಗೋನಲ್ ಪಿರಾಮಿಡ್ ಆಗ್ತದೆ. ಸೊ ಇಲ್ಲಿಯೂ ಕೂಡ ನೀವು ನೋಡ್ಬೋದು, ಇಲ್ಲಿ 6 ಪೇಸಸ್, 6 ವರ್ಟೆಕ್ಸ, ಹಾಗೆ 10 ಎಡ್ಜಸ್ ಇಲ್ಲಿ ಬರ್ತಾವೆ. ನೆಕ್ಸ್ಟು ಇಲ್ಲಿ ರೆಗ್ಯುಲರ್ ವರ್ಸಸ್ ರೆಗ್ಯುಲರ್ ಪಿರಾಮಿಡ್. ಸೊ ಇಲ್ಲಿ ಏನಾಗುತ್ತೆ, ರೆಗ್ಯುಲರ್ ಅಂದಾಗ ಇಲ್ಲಿ ಏನೈತಿ ಕೆಳಗೆ ರೆಗ್ಯುಲರ್ ಪಾಲಿಗಾನ್ ಇರಬೇಕು. ನೆಕ್ಸ್ಟ್ ಇಲ್ಲಿ ರೆಗ್ಯುಲರ್ ಅಂದರೆ ಇಲ್ಲಿ ಪಾಲಿಗಾನ್, ಇಲ್ಲಿ ಕೆಳಗೆ ಏನೈತಿದ ಬೇಸ್ ಒಳಗೆ ಇರ್ರೆಗ್ಯುಲರ್ ಪಾಲಿಗಾನ್ ಇತ್ತಂದ್ರೆ ಅದೇನಾಗುತ್ತೆ ರೆಗ್ಯುಲರ್ ಪಾಲಿಗಾನ ಮತ್ತು ಇರ್ರೆಗ್ಯುಲರ್ ಪಾಲಿಗಾನ ಇಲ್ಲಿ ಪಿರಾಮಿಡ ಇಲ್ಲಿ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ಪಿರಾಮಿಡ. ಸೊ ಇಲ್ಲಿ ಕೆಳಗೆ ಇಲ್ಲಿ ನೋಡ್ಬೋದು ಟ್ರ್ಯಾಂಗ್ಯುಲರ್ ಪಿರಾಮಿಡ, ಸ್ಕ್ವೇರ್ ಪಿರಾಮಿಡ, ಪೆಂಟಾಗೋನಲ್ ಪಿರಾಮಿಡ, ಹೆಕ್ಸಾಗೋನಲ್ ಪಿರಾಮಿಡ, ಆಕ್ಟಾಗೋನಲ್ ಪಿರಾಮಿಡ. ಸೊ ಇಲ್ಲಿ ಬೇಸ್ ಹೆಕ್ಸಾಗೋನಲ್ ಇತ್ತಂದ್ರೆ ಹೆಕ್ಸಾಗೋನಲ್ ಪಿರಾಮಿಡ, ಬೇಸ್ ಇಲ್ಲಿ ಆಕ್ಟಾಗೋನಲ್ ಇತ್ತಂದ್ರೆ ಆಕ್ಟಾಗೋನಲ್ ಪಿರಾಮಿಡ. ಅದೇ ರೀತಿ ಇಲ್ಲಿ ಸ್ಕ್ವೇರ್ ಪಿರಾಮಿಡ ಮತ್ತು ಟ್ರ್ಯಾಂಗ್ಯುಲರ್ ಪಿರಾಮಿಡ. ಸೊ ಇಲ್ಲಿ ನೋಡ್ಬೋದು ಟ್ರ್ಯಾಂಗ್ಯುಲರ್ ಇಲ್ಲಿ 4 ಪೇಸಸ್ ಇದಾವೆ, 4 ವರ್ಟೆಕ್ಸ್ ಇದಾವೆ. ಸೊ ಇಲ್ಲಿ ಟ್ರ್ಯಾಂಗ್ಯುಲರ್ 4 ಪೀಸಸ್ ಯಾಕೆ ತೊಂದರೆ ಅಂದರೆ ಇವ್ರ, ಸೊ ಇಲ್ಲಿ ಕೆಳಗಡೆ ಬೇಸ್ ಒಂದು ಇರ್ತದಲ್ಲ, ಸೊ ಇದು ಕೂಡ ಒಂದು ಪೇಸ್ ಆಗುತ್ತೆ. ಸೊ ಹಾಗಾಗಿ ಇದು 4 ಪೇಸಸ್ ಆಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಅನ್ನೋದು ಇದು 5 ಪೇಸಸ್ ಆಗುತ್ತೆ. ಇಲ್ಲಿ ಬೇಸ್ ಒಂದು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಪೆಂಟಾಗೋನಲ್ ಅನ್ನೋದು 6 ಪೇಸಸ್ ಆಗುತ್ತೆ. ಇಲ್ಲಿ ಕೆಳಗಿಂದ ಬೇಸ್ ಒಂದು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಹೆಕ್ಸಾಗೋನಲ್ಲು 7, ಆಕ್ಟಾಗೋನಲ್ಲು 9. ಸೊ ವರ್ಟೆಕ್ಸ್ ಇಲ್ಲಿ 4, ಇಲ್ಲಿ 5, ಇಲ್ಲಿ 6, ಇಲ್ಲಿ 7, ಇಲ್ಲಿ 9. ಇಲ್ಲಿ ಎಡ್ಜ್ಗಳು 6 ಬರ್ತಾವೆ, ಇಲ್ಲಿ 8 ಬರ್ತಾವೆ, ಇಲ್ಲಿ 10 ಬರ್ತಾವೆ, ಇಲ್ಲಿ 12 ಬರ್ತಾವೆ, ಇಲ್ಲಿ 16 ಎಡ್ಜಸ್ ಇಲ್ಲಿ ಬರ್ತಾವೆ. ನೆಕ್ಸ್ಟ್ ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಅ ಪಿರಾಮಿಡ್. ಸೊ ವ್ಯಾಲ್ಯೂಮ್ ಆಫ್ ಅ ಪಿರಾಮಿಡನ್ನು ನಾವು ಯಾವ ರೀತಿ ಕಂಡುಹಿಡಿಬೋದು ಅಂದ್ರೆ, ಸೊ ಇಲ್ಲಿ 1/3 ಇಂಟು ಬೇಸ್ ಏರಿಯಾ ಇಂಟು ಹೈಟನ್ನು ಮಾಡೋ ಮುಖಾಂತರ ನಾವು ಇಲ್ಲಿ ವ್ಯಾಲ್ಯೂಮ್ ಆಫ್ ಅ ಪಿರಾಮಿಡನ್ನು ಇಲ್ಲಿ ನಾವು ಕಂಡುಹಿಡಿಬೋದು. ಸೊ 1/3 ಇಂಟು ಬೇಸ್ ಏರಿಯಾ ಇಂಟು ಹೈಟ. ಸೊ ಇಲ್ಲಿ ಮುಂದೆ ನಿಮ್ಗೆ ಇದ್ರ ಮ್ಯಾಗ ಏನೈತಿ ಪ್ರಾಬ್ಲಮ್ಸ್ ಬಂದಾಗ ಗೊತ್ತಾಗ್ತಾವೆ ಯಾವ ರೀತಿ ಅಂತ. ನೆಕ್ಸ್ಟ್ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಪಿರಾಮಿಡ. ಸೊ ಸರ್ಫೇಸ್ ಏರಿಯಾ ಆಫ್ ಪಿರಾಮಿಡ್ ಏನಾಗುತ್ತೆ, ಇಲ್ಲಿ ಸರ್ಫೇಸ್ ಏರಿಯಾ ಈಕ್ವಲ್ ಟು ಬೇಸ್ ಏರಿಯಾ ಪ್ಲಸ್ ಹಾಫ್ ಆಫ್ ಪೆರಿಮೀಟರ್ ಆಫ್ ಬೇಸ್ ಇಂಟು ಸ್ಲ್ಯಾಂಟ್ ಹೈಟ್. ಹೈಟನ್ನು ಇಲ್ಲಿ ನಾವು ತೊಗೋಬೇಕಾಗ್ತದೆ. ಸೊ ಬೇಸ್ ಏರಿಯಾ ಪ್ಲಸ್ ಹಾಫ್ ಆಫ್ ಪೆರಿಮೀಟರ್ ಆಫ್ ಬೇಸ್ ಇಂಟು ಸ್ಲ್ಯಾಂಟ್ ಹೈಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ವೆನ್ ಸೈಡ್ ಪೇಸ್ ಆರ್ ಡಿಫ್ರೆಂಟ್ ದ ಫಾರ್ಮುಲಾ ಇಸ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಏರಿಯಾ ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಇಲ್ಲಿ ನೀವು ಫಾರ್ಮುಲಾಗಳನ್ನು ನೋಡ್ಬೋದು. ಸೊ ಇಲ್ಲಿ ಪ್ರತಿಯೊಂದು ಇಲ್ಲಿ ಟ್ರಯಾಂಗ್ಯುಲರ್ ಪಿರಾಮಿಡ್ ಆಗಿರ್ಬೋದು ಅಥವಾ ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್ ಆಗಿರ್ಬೋದು ಅಥವಾ ಪೆಂಟಾಗೋನಲ್ ಪಿರಾಮಿಡ್ ಆಗಿರ್ಬೋದು, ಹೆಕ್ಸಾಗೋನಲ್ ಪಿರಾಮಿಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಬೇರೆ ಬೇರೆ ಬರ್ತದೆ. ಸೊ ಇವು ಫಾರ್ಮುಲಾಗಳು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಬೇಸ್ ಏರಿಯಾ ಆಫ್ ಟ್ರಯಾಂಗಲ್ ಇದ್ದಾಗ ಏನಾಯ್ತು ಹಾಫ್ ಆಫ್ ಬಿ ಎಚ್ ಆಗುತ್ತೆ. ಇಲ್ಲಿ
1/3 ಇಂಟು ಬೇಸ್ ಏರಿಯಾ ಇಂಟು ಹೈಟ್ ಆಗುತ್ತೆ ಇಲ್ಲಿ ವ್ಯಾಲ್ಯೂಮ. ಇಲ್ಲಿ ಬೇಸ್ ಏರಿಯಾ ಏನಿರ್ತದೆ ಲೆಂತ್ ಇಂಟು ವಿಡ್ತ್ ಇರ್ತದೆ. ಸೊ ಅದ ಇಲ್ಲಿ ಏನಾಗುತ್ತೆ ಹಾಫ್ ಆಫ್ 1/3 ಇಂಟು ಬೇಸ್ ಏರಿಯಾ ಇಂಟು ಹೈಟ್ ಆಗುತ್ತೆ. ಸೊ ಇಲ್ಲಿ ಬೇಸ್ ಏರಿಯಾ ಏನೈತಿ ಡಿಫ್ರೆಂಟ್ ಇರ್ತದೆ ಪ್ರತಿಯೊಂದು ಇಲ್ಲಿ ಪಾಲಿಗಾನ್ಕ. ಸೊ ಅದನ್ನು ನೀವು ಇಲ್ಲಿ ಫಾರ್ಮುಲಾದಾಗ ವ್ಯಾಲ್ಯೂಮ್ ಆಫ್ ಪಿರಾಮಿಡ್ ಹಾಕುತ್ನ್ಯಾಗ ಅದನ್ನ ನೀವು ನೀಟಾಗಿ ಹಾಕಬೇಕು. ನೆಕ್ಸ್ಟ್ ಇನ್ನು ಪ್ರಿಸಮ್. ಸೊ ಪ್ರಿಸಮ್ ಅಂದ್ರೆ ಇಲ್ಲಿ ನೋಡೋಣ ಡೆಫಿನೇಷನ್ ಆಫ್ ಅ ಪ್ರಿಸಮ್. ಅ ಪ್ರಿಸಮ್ ಈಸ್ ಆನ್ ಇಂಪಾರ್ಟೆಂಟ್ ಮೆಂಬರ್ ಆಫ್ ಅ polyhedron family that has a congruent polygons at a base and top. The other faces of a prism are called a lateral faces. It means that a prism does not have a curved face. A prism has the same cross section all the sides its length. The prism are named depending upon their cross section. A metallic nut is the best example, represent a hexagonal prism. So fish aquarium represents a rectangular prism. ಸೊ ಇಲ್ಲಿ ಪ್ರಿಸಮ್ ಅನ್ನೋದು ಏನಾಗುತ್ತೆ, ಸೊ ಪಿರಾಮಿಡ್ ಒಳಗೆ ಏನಾಯ್ತು, ಸೊ ಈ ರೀತಿ ಟ್ರಯಾಂಗಲ್ ಐತೆ ಅಂದ್ರೆ ಇವಷ್ಟು ಹೋಗಿ ಒಂದು ಪಾಯಿಂಟ್ ಒಳಗೆ ಕೂಡಿ ಇಲ್ಲಿ ಅಪೆಕ್ಸ್ದಾಗ ಕೊಡೋದಕ್ಕೆ ಇಲ್ಲಿ ಏನಂದ್ರು ಇದಕ್ಕೆ ಪಿರಾಮಿಡ್ ಅಂದರು. ಬಟ್ ಪ್ರಿಸಮ್ ಅನ್ನೋದು ಏನಾಗುತ್ತೆ, ಸೊ ಇಲ್ಲಿ ಒಂದು ಚೌಕ್ ಐತೆ ಅಂದ್ರೆ ಸೊ ಈ ಥರದ ಮೇಲ್ಗಡೆನೂ ಇದು ಒಂದು ಚೌಕ್ ಇರಬೇಕು. ಸೊ ಅದೇ ಶೇಪ್ ಒಳಗೆ ಇತ್ತಂದ್ರೆ ಅದನ್ನು ನಾವು ಇಲ್ಲಿ ಪ್ರಿಸಮ್ ಅಂತ ಅನ್ಬೋದು. ಸೊ ಅದೇ ಶೇಪ್ ಅಥವಾ ಬೇರೆ ಶೇಪ್ ಅಂದ್ರೆ ಅದೇ ಬೇಸ್ ಮ್ಯಾಗೆ ಅದೇ ಇರಬೇಕು. ಮತ್ತು ಇಲ್ಲಿ ಏನಾಗುತ್ತೆ ಇನ್ನೊಂದು, ಸೊ ನೀವು ಬೆಸ್ಟ್ ಎಕ್ಸಾಂಪಲ್ ತೊಗೋಬೇಕಂದ್ರೆ ರೂಬಿಕ್ ಕ್ಯೂಬ್ ನೋಡಿರ್ಬೋದು ನೀವು. ಸೊ ಅದು ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ಗಳನ್ನ ನೋಡ್ಬೋದು. ಸೊ ಇಲ್ಲಿ ಟ್ರಯಾಂಗಲ್ ಐತೆ ಅಂದ್ರೆ ಸೊ ಈ ಥರ ಅಪೋಸಿಟ್ ಸೈಡ್ ಇಲ್ಲಿ ಟ್ರಯಾಂಗಲ್. ಸೊ ಈ ರೀತಿ ಏನಾಗುತ್ತೆ ಇದು ಪ್ರಿಸಮ್ ಆಗ್ತದೆ. ಸೊ ಇಲ್ಲಿ ಎರಡು ಸೈಡ ಟ್ರಯಾಂಗುಲರ್ ಬೇಸಿಸ ಇರ್ತದೆ. ಸೊ ಇಲ್ಲಿ ಎರಡು ಸೈಡ ಬೇಸಿಸ ಟ್ರಯಾಂಗುಲರ್ ಅದಾವು. ಸೊ ಹಾಗಾಗಿ ಇದೇನೈತಿ ಪ್ರಿಸಮ್ ಆಗುತ್ತೆ. ಸೊ ಇಲ್ಲಿ ಪ್ರಿಸಮ್ ಆರ್ ದ 3 ಡೈಮೆನ್ಷನಲ್ ಶೇಪ್ ವಿತ್ ಅ ಲೆಂತ್ ವಿಡ್ತ್ ಆ್ಯಂಡ್ ಹೈಟ್. ಪ್ರಿಸಮ್ ಇಸ್ ಅ polyhedron with 2 parallel congruent bases. The base shape defines the prism type, triangular or rectangular. ಸೊ ಇಲ್ಲಿ ಕೂಡ ಬೇಸ್ ಏರಿಯಾ ಮ್ಯಾಗ ಏನಾಗುತ್ತೆ ಇದು ಯಾವ ಪ್ರಿಸಮ್ ಐತೆ ಅನ್ನೋದು ಇಲ್ಲಿ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ರೆಗ್ಯುಲರ್ ಪ್ರಿಸಮ್ ಇಫ್ ದ ಬೇಸ್ ಆಫ್ ಅ ಪ್ರಿಸಮ್ ಇಸ್ ದ ಇನ್ ಅ ಸೇಪ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ದ ಪ್ರಿಸಮ್ ಇಸ್ ರೆಗ್ಯುಲರ್ ಪಾಲಿಗಾನ. ಸೊ ಇಲ್ಲಿ ಆಗ ಹೇಳಿದಾಗ ಏನೈತಿ, ಸೊ ಇದು ರೆಗ್ಯುಲರ್ ಪಾಲಿಗಾನ್ ಇತ್ತಂದ್ರೆ ಏನೈತಿ ಅದಕ್ಕೆ ರೆಗ್ಯುಲರ್ ಪ್ರಿಸಮ್ ಅಂತ ಇಲ್ಲಿ ಕರಿತಾರೋ. ಸೊ ಇಲ್ಲಿ ಬೇಸ್ ಏನೈತಿ ಇಲ್ಲಿ ರೆಗ್ಯುಲರ್ ಇತ್ತಂದ್ರೆ ಏನೈತಿ ಅದ ಇರ್ರೆಗ್ಯುಲರ್ ಪ್ರಿಸಮ್ ಅಂತ ಇಲ್ಲಿ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಹೆಕ್ಸಾಗೋನ್ ಅದ. ಸೊ ಈ ಥರ ಅಪೋಸಿಟು ಹೆಕ್ಸಾಗೋನ ಇರ್ತದೆ. ಸೊ ಇದು ಒಂದು ರೆಗ್ಯುಲರ್ ಪ್ರಿಸಮ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಇದು ರೆಗ್ಯುಲರ್ ಪಾಲಿಗಾನ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಇದು ರೆಗ್ಯುಲರ್ ಪ್ರಿಸಮ್ ಆಗ್ತದೆ. ಸೊ ನಿಮ್ಗೆ ಪಾಲಿಗಾನ್ ಚಾಪ್ಟರ್ ಒಂದು ಸಲ ನೋಡಿ ಬಂದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ರೆಗ್ಯುಲರ್ ಪಾಲಿಗಾನ್ ಹಾಗೂ ರೆಗ್ಯುಲರ್ ಪಾಲಿಗಾನ್ ಅನ್ನೋದು. ಸೊ ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ಪ್ರಿಸಮ್ ನೋಡ್ಬೋದು. ಸೊ ಇಲ್ಲಿ ಟ್ರಯಾಂಗುಲರ್ ಪ್ರಿಸಮ್ ಅದ, ರೆಕ್ಟ್ಯಾಂಗುಲರ್ ಪ್ರಿಸಮ್ ಅದ. ಸೊ ಅಂದರೆ ಇಲ್ಲಿ ಬೇಸ್ ಶೇಪ್ ಏನೈತಿ ಇಲ್ಲಿ ರೆಕ್ಟ್ಯಾಂಗುಲರ್ ಇರಬೇಕು. ಇಲ್ಲಿ ಅದೇ ರೀತಿ ಸ್ಕ್ವೇರ್ ಅದ. ನೆಕ್ಸ್ಟು ಪೆಂಟಾಗೋನಲ್ ಪ್ರಿಸಮ್ ಅದ, ಹೆಕ್ಸಾಗೋನಲ್ ಪ್ರಿಸಮ್ ಅದ, ಹಾಗೆ ಆಕ್ಟಾಗೋನಲ್ ಪ್ರಿಸಮ್ ಕೂಡ ಅದ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಟ್ರಯಾಂಗುಲರ್ ಪ್ರಿಸಮ್ ಯಾವಾಗ ಅಂತಾರಂದ್ರೆ ಅದರ ಬೇಸ್ ಏರಿಯಾ ಏನೈತಿ ಟ್ರಯಾಂಗುಲರ್ ಇತ್ತಂದ್ರೆ ಅದ ಟ್ರಯಾಂಗುಲರ್ ಪ್ರಿಸಮ್ ಆಗುತ್ತೆ. ಬೇಸ್ ಏರಿಯಾ ಸ್ಕ್ವೇರ್ ಇತ್ತಂದ್ರೆ ಸ್ಕ್ವೇರ್ ಪ್ರಿಸಮ್ ಆಗುತ್ತೆ. ರೆಕ್ಟ್ಯಾಂಗುಲರ್ ಇತ್ತಂದ್ರೆ ಅದರ ಬೇಸ್ ಅದು ರೆಕ್ಟ್ಯಾಂಗುಲರ್ ಪ್ರಿಸಮ. ಪೆಂಟಾಗೋನಲ್ ಇತ್ತಂದ್ರೆ ಪೆಂಟಾಗೋನಲ್ ಪ್ರಿಸಮ. ಅದೇ ರೀತಿ ಹೆಕ್ಸಾಗೋನಲ, ಆಕ್ಟಾಗೋನಲ, ಟ್ರೊಪಿಜಾಯ್ಡ್ ಇತ್ತಂದ್ರೂ ಕೂಡ ಅದು ಟ್ರೊಪಿಜಾಯ್ಡ್ನಲ್ ಪ್ರಿಸಮ್ ಇಲ್ಲಿ ಆಗ್ತದೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ಗಳು ಸಹ ನೋಡ್ಬೋದು. ಸೊ ಇಲ್ಲಿ ಹೈಟ ಇದಾಗಿರ್ತದೆ ಸ್ಕ್ವೇರ್ ಪ್ರಿಸಮ, ಟ್ರಯಾಂಗುಲರ್ ಪ್ರಿಸಮ, ಪೆಂಟಾಗೋನಲ್ ಪ್ರಿಸಮ, ರೆಕ್ಟ್ಯಾಂಗುಲರ್ ಪ್ರಿಸಮ. ಸೊ ಇಲ್ಲಿ ನೋಡ್ಬೋದು ಬೇಸ್ ಇಲ್ಲಿ ರೆಕ್ಟ್ಯಾಂಗುಲರ್ ಐತೆ ಅಂದ್ರೆ ಸೊ ಇದು ರೆಕ್ಟ್ಯಾಂಗುಲರ್ ಪ್ರಿಸಮ ಆಗ್ತದೆ. ಸೊ ಇದು ಹೆಕ್ಸಾಗೋನಲ್. ಸೊ ಇಲ್ಲಿ ನೋಡ್ಬೋದು ಇದು ಹೆಕ್ಸಾಗೋನಲ್ ಅದ. ಸೊ ಇದು ಆಕ್ಟಾಗೋನಲ್ ಅದ. ಸೊ ಇದು ಟ್ರೊಪಿಜಾಯ್ಡ್ ಅದ. ಟ್ರೊಪಿಜಾಯ್ಡ್ ಅಂದರೆ ಇಲ್ಲಿ ಎರಡು ಪ್ಯಾರಲಲ್ ಲೈನ ಈ ರೀತಿ ಕಟ್ಟಾಗಿದ್ದಕ್ಕೆ ಟ್ರೊಪಿಜಾಯ್ಡ್ನಲ್ ಪ್ರಿಸಮ್ ಅಂತ ಇಲ್ಲಿ ಕರಿತಾರೆ. ನೆಕ್ಸ್ಟ್ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್.
ಸೊ ಇಲ್ಲಿ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ಬರ್ತದೆ ಅಂದ್ರೆ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ ಏನಾಗಿರ್ತದೆ ಬೇಸ್ ಪೆರಿಮೀಟರ್ ಇಂಟು ಹೈಟ್ ಆಗ್ತದೆ. ನೆಕ್ಸ್ಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ ಏನಾಗ್ತದೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ ಪ್ಲಸ್ ಏರಿಯಾ ಆಫ್ ಟೂ ಬೇಸಿಸ್ ಈಕ್ವಲ್ ಟು 2 ಇಂಟು ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಆರ್ 2 ಇಂಟು ಬೇಸ್ ಏರಿಯಾ ಪ್ಲಸ್ ಬೇಸ್ ಪೆರಿಮೀಟರ್ ಹೈಟ್. ಸೊ ಇಲ್ಲಿ ನಾವು ಎರಡು ಫಾರ್ಮುಲಾಗಳನ್ನು ನೋಡ್ಬೋದು. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಪ್ರಿಸಮ್ ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ ಆ್ಯಂಡ್ ಏರಿಯಾ ಆಫ್ ಟೂ ಬೇಸಿಸ್. ಸೊ ಇದು ಒಂದಾಗುತ್ತೆ. ಸೊ ಇದನ್ನು ಕೊಟ್ಟಿದ್ರೆ ಇದನ್ನ ಹಾಕ್ಬೋದು, ಅಥವಾ ಇದು ನಮಗೆ ಗೊತ್ತಿಲ್ಲ ಏರಿಯಾ ಆಫ್ ಟೂ ಬೇಸಿಸ್ ನಮ್ಗೆ ಗೊತ್ತಿಲ್ಲ ಅಂದ್ರೆ 2 ಇಂಟು ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇದನ್ನ ಹಾಕ್ಬೋದು. ಅಂದ್ರೆ ಎರಡು ಸೈಡ್ ಸೇಮ್ ಇತ್ತಂದ್ರೆ ಏನೈತಿ 2 ಇಂಟು ಬೇಸ್ ಏರಿಯಾ ಅನ್ಬೋದು ನಾವು ಇಲ್ಲಿ ಏರಿಯಾ ಆಫ್ ಟೂ ಬೇಸಿಸ್ ಅಂದರು, ಅಥವಾ 2 ಇಂಟು ಬೇಸ್ ಏರಿಯಾ. ನೆಕ್ಸ್ಟ್ ಇಲ್ಲಿ ಅಥವಾ 2 ಇಂಟು ಬೇಸ್ ಏರಿಯಾ ಪ್ಲಸ್ ಬೇಸ್ ಪೆರಿಮೀಟರ್ ಆಫ್ ಇಂಟು ಹೈಟ ಇಲ್ಲಿ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಸೊ ಪ್ರತಿಯೊಂದು ಇಲ್ಲಿ ಏನಾಗುತ್ತೆ ಟ್ರಯಾಂಗ್ಯುಲರ್ ಪ್ರಿಸಮ್ದ ಚೇಂಜ್ ಆಗುತ್ತೆ, ಸ್ಕ್ವೇರ್ ಪ್ರಿಸಮ್ದು ಚೇಂಜ್ ಆಗುತ್ತೆ. ಅದೇ ರೀತಿ ಪ್ರತಿಯೊಂದರದ್ದು ಇಲ್ಲಿ ಚೇಂಜ್ ಆಗ್ತದೆ. ಸೊ ಈ ಫಾರ್ಮುಲಾಗಳ ಮೇಲೆ ಏನೈತೆ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತವೆ. ಸೊ ಹಾಗಾಗಿ ಈ ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಫಾರ್ಮುಲಾದ. ಸೊ ನೀವು ನೋಟ್ ಮಾಡಿ ಇಟ್ಕೋಬೋದು ಇವನ್ನ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನೈತಿ ಈ ಒಂದು ಫಾರ್ಮುಲಾಗಳ ಮೇಲೆ ಏನೈತಿ ನಿಮ್ಗೆ ಕ್ವಶನ್ಸ ಬರ್ತವೆ. ಸೊ ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂಮ್ ಆಫ್ ಪ್ರಿಸಮ್. ಸೊ ಇಲ್ಲಿ ಒಂದು ಪ್ರಿಸಮ್ದ ವ್ಯಾಲ್ಯೂಮನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂತ ಇಲ್ಲಿ ಅವುಗಳ ಫಾರ್ಮುಲಾಗಳನ್ನ ಇಲ್ಲಿ ಕೆಳಗೆ ನೋಡೋಣ. ಸೊ ಇಲ್ಲಿ ಫಿ ಅಂದ್ರೆ ವ್ಯಾಲ್ಯೂಮ, ಎಚ್ ಅಂದ್ರೆ ಹೈಟ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಮತ್ತೆ ಬಿ ಅಂದ್ರೆ ಬೇಸ್ ಏರಿಯಾ ಆಗಿರ್ತದೆ. ಸೊ ಇಲ್ಲಿ ಟ್ರಯಾಂಗ್ಯುಲರ್ ಪ್ರಿಸಮ್ದ ವ್ಯಾಲ್ಯೂಮನ್ನು ಕಂಡು ಹಿಡಿಯೋ ಫಾರ್ಮುಲಾ ಇಲ್ಲಿ ನೋಡ್ಬೋದು 1/2 ಇಂಟು ಬೇಸ್ ಇಂಟು ಎಚ್ ಇಂಟು ಎಲ್ ಅಂದರೆ ಇಲ್ಲಿ ಸೊ ಇಲ್ಲಿ ಲೆಂತನ್ನು ಇಲ್ಲಿ ತಗೋಬೋದು. ನೆಕ್ಸ್ಟ್ ಸ್ಕ್ವೇರ್ ಆಫ್ ಪ್ರಿಸಮ್. ಸೊ ಇಲ್ಲಿ ಹೈಟ್ ಆಫ್ ಪ್ರಿಸಮ್ ಏರಿಯಾ ಆಫ್ ಸ್ಕ್ವೇರ್ ಇಂಟು ಹೈಟ್ ಆಫ್ ಪ್ರಿಸಮ್ ಈಕ್ವಲ್ ಟು ಎ ಸ್ಕ್ವೇರ್. ಎಚ್ ಎ ಅಂದರೆ ಇಲ್ಲಿ ಏರಿಯಾ ಆಗಿರ್ತದೆ. ಏರಿಯಾ ಆಫ್ ಸ್ಕ್ವೇರನ್ನು ಎ ಸ್ಕ್ವೇರ್ ಅಂತ ಇಲ್ಲಿ ತೊಂದರು. ಅದೇ ರೀತಿ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ, ಟ್ರೊಪಿಜಾಯ್ಡಲ್ ಪ್ರಿಸಮ, ಪೆಂಟಾಗೋನಲ್ ಪ್ರಿಸಮ, ಹೆಕ್ಸಾಗೋನಲ್ ಪ್ರಿಸಮ, ಆಕ್ಟಾಗೋನಲ್ ಪ್ರಿಸಮ. ಸೊ ಇವುಗಳ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಪ್ರಿಸಮ್ದ ನೋಡ್ಬೋದು ನೀವು ಡಯಾಗ್ರಾಮನ್ನು. ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಪ್ರಿಸಮ್ದ ಇಲ್ಲಿ ಫಾರ್ಮುಲಾ ನೋಡ್ಬೋದು ಬೇಸ್ ಏರಿಯಾ ಇಂಟು ಹೈಟ. ಸೊ ವ್ಯಾಲ್ಯೂಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ದ ಬೇಸ್ ಏರಿಯಾ ಇಂಟು ಹೈಟ. ಸೊ ಇಲ್ಲಿ ಎಲ್ಲ ಫಾರ್ಮುಲಾ ಸೇಮ್ ಆಗ್ತದೆ, ಬಟ್ ಇಲ್ಲಿ ಏನಾಗಿರ್ತದೆ ಬೇಸ್ ಏರಿಯಾ ಫಾರ್ಮುಲಾ ನಿಮ್ಗೆ ರೆಕ್ಟ್ಯಾಂಗ್ಯುಲರ್ ಬೇಸ್ ಏರಿಯಾ ಫಾರ್ಮುಲಾ ಏನೈತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಪ್ರಿಸಮ್ ಅಂದ್ರನ ಬೇಸ್ ಏರಿಯಾ ಇಂಟು ಹೈಟ. ಸೊ ಬೇಸ್ ಏರಿಯಾ ಯಾವ್ದು ತೊಗೋಬೇಕಂದ್ರೆ ಇಲ್ಲಿ ನಮ್ಮ ಪ್ರಿಸಮ್ ಒಳಗೆ ಇಲ್ಲಿ ಬೇಸ್ ಯಾವುದು ಪಾಲಿಗಾನ್ನ ಕೊಟ್ಟಿರ್ತಾರೋ ಆ ಥರ ಏರಿಯಾವನ್ನು ನಾವು ಇಲ್ಲಿ ತೊಗೋಬೇಕಾಗ್ತದೆ. ಸೊ ಇಲ್ಲಿ ಟ್ರಯಾಂಗಲ್ ಕೊಟ್ಟಾರ ಅಂದ್ರೆ ಟ್ರಯಾಂಗಲ್ದ ಬೇಸ್ ಏರಿಯಾ ತೊಗೋಬೇಕು. ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಕೊಟ್ಟಾರ ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಬೇಸ್ ಏರಿಯಾನ ತೊಗೋಬೇಕು. ಇಲ್ಲಿ ಪೆಂಟಾಗೋನಲ್ ಕೊಟ್ಟಾರ ಅಂದರೆ ಈ ಥರ ಪೆಂಟಾಗೋನಲ್ದ ಬೇಸ್ ಏರಿಯಾವನ್ನು ತೊಗೋಬೇಕು. ಸೊ ಪೆಂಟಾಗೋನಲ್ ಬೇಸ್ ಏರಿಯಾ ಫಾರ್ಮುಲಾ ಇಲ್ಲಿ 1/4 √5 ಇಂಟು 5 + 2 √5 ಇಂಟು ಎ ಸ್ಕ್ವೇರ್. ಸೊ ಇಲ್ಲಿ ಇದೇನಾಗಿರ್ತದೆ ಪೆಂಟಾಗೋನಲ್ದ ಬೇಸ್ ಏರಿಯಾ ಆಗಿರ್ತದೆ. ಸೊ ಇದು ಇಂಟು ಏನೈತಿ ಹೈಟನ್ನು, ಈ ಪ್ರಿಸಮ್ ಹೈಟನ್ನು ಇಲ್ಲಿ ನಾವು ಇಂಟು ಮಾಡಿದಾಗ ನಮ್ಗೆ ವಾಲ್ಯೂಮ್ ಅನ್ನೋದು ಇಲ್ಲಿ ಸಿಗ್ತದೆ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಸಮ್ ಆ್ಯಂಡ್ ಪಿರಾಮಿಡ್. ಸೊ ಇಲ್ಲಿ ಪ್ರಿಸಮ್ ಮತ್ತು ಪಿರಾಮಿಡ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನಂಬರ್ ಆಫ್ ಬೇಸಸ್ ಇಲ್ಲಿ ಏನೈತಿ 2 ಐಡೆಂಟಿಕಲ್ ಆರ್ ಪ್ಯಾರಲಲ್ ಬೇಸಸ್ ಇರ್ತಾವೆ. ಇಲ್ಲಿ ಓನ್ಲಿ 1 ಬೇಸ ಇರ್ತದೆ. ಸೊ ಇಲ್ಲಿ ಆಪೋಸಿಟ್ ಸೈಡ 2 ಬೇಸ್ಗಳು ನಮಗೆ ಇಲ್ಲಿ ಸಿಗ್ತಾವೆ. ಬಟ್ ಇಲ್ಲಿ ಏನಾಗಿರ್ತದೆ ಇಲ್ಲಿ ತೆಳಗೆ 1 ಬೇಸ್ ಐತೆ ಅಂದರೆ ಸೊ ಇವು ಒಟ್ಟು ಕೂಡಿ ಹೋಗಿ ಒಂದರಲ್ಲಿ ಅಪೆಕ್ಸ್ದಲ್ಲಿ ಜಾಯಿಂಟ್ ಆಗಿರ್ತವೆ. ಸೊ ಇಲ್ಲಿ ಪಿರಾಮಿಡ್ ಒಳಗೆ ಓನ್ಲಿ 1 ಬೇಸ್ ಇರ್ತದೆ. ಸೊ ಇಲ್ಲಿ ಪ್ರಿಸಮ್ ಒಳಗೆ 2 ಬೇಸ್ ನಾವು ಇಲ್ಲಿ ನೋಡ್ಬೋದಾಗಿರ್ತದೆ. ಮತ್ತು ಇಲ್ಲಿ ಸೇಪ್ ಆಫ್ ಪೇಸ್ ಆರ್ ಆಲ್ವೇಸ್ ಪ್ಯಾರಲೋಗ್ರಾಮ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಆಗಿರ್ತವೆ, ರೆಕ್ಟ್ಯಾಂಗ್ಯುಲರ್ಸ್ ಅಥವಾ ಪ್ಯಾರಲೋಗ್ರಾಮ್ಸ್ ಆಗಿರ್ತವೆ. ಬಟ್ ಇಲ್ಲಿ ಪಿರಾಮಿಡ್ ಒಳಗೆ ಏನೈತಿ ಆಲ್ವೇಸ್ ಟ್ರಯಾಂಗ್ಯುಲರ್ ಪೇಸಸ್ ಆಗಿರ್ತವೆ. ಸೊ ಇಲ್ಲಿ ಅಷ್ಟು ಹೋಗಿ ಒಂದು ಪಾಯಿಂಟ್ ಒಳಗೆ ಕೊಡೋದ್ರಿಂದ ಇಲ್ಲಿ ಏನೈತಿ ಎಲ್ಲ ಟ್ರಯಾಂಗ್ಯುಲರ್ ಆಗಿರ್ತವೆ. ಬಟ್ ಪ್ರಿಸಮ್ ಒಳಗೆ ಏನೈತಿ ಇಲ್ಲಿ ನಾವು ನೋಡ್ಬೋದು ರೆಕ್ಟ್ಯಾಂಗ್ಯುಲರ್ ಬರ್ಬೋದು ಅಥವಾ ಪ್ಯಾರಲೋಗ್ರಾಮ
ಬರ್ಬೋದು. ಸೊ ಈ ರೀತಿ ಬರ್ಬೋದು. ಇಲ್ಲಿ ಸ್ಟ್ರಕ್ಚರ್ ನೋಡೋದಾದ್ರೆ ಪ್ರಿಸಮ್ ಅಪ್ಟನ್ ಡಿಸ್ಕ್ರೈಬ್ಡ್ ಆ್ಯಸ್ ಅ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ದ್ಯಾಟ್ ಕ್ಯಾನ್ ರಿಫ್ಲೆಕ್ಟ್ ಆರ್ ಸ್ಪ್ಲಿಟ್ ದ ಲೈಟ್, ಬಟ್ ಅ ಪಿರಾಮಿಡ್ ಟೈಪಿಕಲಿ ಅಸೋಸಿಯೇಟೆಡ್ ವಿತ್ ಅ ಸಾಲಿಡ್ ಸ್ಟ್ರಕ್ಚರ್ ಇಲ್ಲಿ ಆಗಿರ್ತದೆ. ಸೊ ನೆಕ್ಸ್ಟ್, ಸೊ ಅದೇ ರೀತಿಯಲ್ಲಿ ಏನೈತಿ ಇವುಗಳ ಮೇಲೆ ಏನೈತಿ ಕಂಪ್ಯಾರಿಸನ್ ಕೂಡ ಮಾಡಿದ್ದಾರೆ ಪ್ರಿಸಮ್ ಮತ್ತು ಪಿರಾಮಿಡ್ಗಳ ಮೇಲೆ. ಇವುಗಳನ್ನ ನೀವು ನೋಡ್ಕೋಬೋದು. ಸೊ ಈ PDF ಅನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇಲ್ಲಿಗೆ ಈ ಕ್ಲಾಸ ಮುಕ್ತಾಯ ಆಗುತ್ತೆ. ಸೊ ಮುಂದಿನ ಕ್ಲಾಸ್ನಲ್ಲಿ ಏನೈತಿ ಇದೇ ಒಂದು ಚಾಪ್ಟರ್ ಮೇಲೆ ಸಮ್ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.